ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಮಂಡಳಿ. ಮುರಳಿಯ ದಿನಾಂಕ 15/7/2025. ಬೆಳಗಿನ ತರಗತಿ 26/3/1968. ಓ ನನ್ನ ಅತಿ ಪ್ರೀತಿಯ ಸಿಕ್ಕಿಲದೆ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅವಗುಣಗಳು ಕಾಣಿಸುತ್ತವೆ. ಸೋದರ ಎಂದು ನೋಡಿದಾಗ ಕೇವಲ ಗುಣಗಳನ್ನೇ ನೋಡುತ್ತೇವೆ. ಅವಗುಣಗಳನ್ನು ನೋಡಬಾರದು. ಎಲ್ಲರನ್ನೂ ಗುಣವಂತರನ್ನಾಗಿ ಮಾಡುವ ಪ್ರಯತ್ನ ಮಾಡಬೇಕು. ಎಂದೂ ಸಹ ಯಾರಿಗೂ ದುಃಖ ಕೊಡಬಾರದು. ತಂದೆ ಹೇಳುತ್ತಿದ್ದಾರೆ, ಯಾರು ಅನನ್ಯ ಸೇವಾದಾರಿ ಮಕ್ಕಳಾಗಿದ್ದಾರೆ ಅವರು ತಂದೆಯ ಮುಂದೆ ಮುರುಳಿಯನ್ನು ಮಾಡಿ ತೋರಿಸಿರಿ. ತಂದೆಯೂ ನೋಡುತ್ತಾರೆ ನೀವು ಹೇಗೆ ಮುರುಳಿ ಮಾಡುತ್ತೀರಿ ಎಂದು. ಜಗದೀಶ್ ಅಣ್ಣನವರು ಮುರುಳಿ ತರಗತಿಯನ್ನು ಮಾಡಿದರು. ನಾವು ಮಕ್ಕಳು ಈಗ ಏನು ಕುಳಿತುಕೊಂಡಿದ್ದೇವೆ, ನಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಮತ್ತೆ ನಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಬಂದು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ ಹಾಗೂ ಆತ್ಮಾಭಿಮಾನಿಯಾಗುವ ಯುಕ್ತಿಯನ್ನು ತಂದೆ ತಿಳಿಸುತ್ತಿದ್ದಾರೆ. ನಾವು ಸೋದರರಾಗಿದ್ದೇವೆ. ಪರಸ್ಪರರಲ್ಲಿ ಬಹಳ ಆತ್ಮಿಕ ಪ್ರೀತಿ ಬೇಕು. ಅವಶ್ಯವಾಗಿ ನಾವು ಮಕ್ಕಳಲ್ಲಿ ಆತ್ಮಿಕ ಪ್ರೀತಿ ಮೊದಲು ಇತ್ತು, ಈಗ ಇಲ್ಲ. ಮೂಲವತನದಲ್ಲಿ ಪ್ರೀತಿಯ ಮಾತೇ ಇಲ್ಲ. ಬೇಹದ್ದಿನ ತಂದೆ ಬಂದು ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಮಕ್ಕಳು ಇಂದು ನಾಳೆ ಎಂದು ಹೇಳುತ್ತಾ ಸಮಯವನ್ನು ಹಾಳು ಮಾಡುತ್ತಿದ್ದೀರಿ. ದಿನ, ತಿಂಗಳು, ವರ್ಷಗಳು ಕಳೆಯುತ್ತಾ ಹೋಗುತ್ತಿದ್ದಾವೆ. ತಂದೆ ತಿಳಿಸುತ್ತಿದ್ದಾರೆ, ನೀವು ಮೊದಲು ದೇವಿ ದೇವತೆಗಳು ಆಗಿದ್ದೀರಿ. ನಿಮ್ಮನ್ನು ಈ ರೀತಿ ಯಾರು ಮಾಡಿದರು? ತಂದೆ ನಮ್ಮನ್ನು ಈ ರೀತಿ ಮಾಡಿದ್ದಾರಲ್ಲವೇ? ಇದು ಸಹ ತಂದೆ ನಾವು ಹೇಗೆ ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ ಎಂದು ತಿಳಿಸಿದ್ದಾರೆ. ಮೇಲಿನಿಂದ ಕೆಳಗೆ ಇಳಿಯುತ್ತಾ ಸಮಯವೇ ಕಳೆಯುತ್ತಾ ಹೋಗಿದೆ. ದಿನಗಳು ಕಳೆದವು, ತಿಂಗಳುಗಳು, ವರ್ಷಗಳು ಕಳೆದವು, ಎಷ್ಟೋ ಸಮಯ ಕಳೆದು ಹೋಗಿದೆ. ನಾವು ಮಕ್ಕಳು ಮೊದಲು ಸತೋಪ್ರಧಾನರಾಗಿದ್ದೆವು. ಪರಸ್ಪರರಲ್ಲಿ ಬಹಳ ಪ್ರೀತಿ ಇತ್ತು. ತಂದೆ ಎಲ್ಲ ಸಹೋದರರಿಗೂ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ನೀವು ಪರಸ್ಪರ ಸೋದರರಲ್ಲಿ ಬಹಳ ಪ್ರೀತಿ ಇರಬೇಕು. ನಾನು ನಿಮ್ಮ ತಂದೆಯಾಗಿದ್ದೇನೆ. ನಾನು ನೀವು ಮಕ್ಕಳನ್ನು ಎಷ್ಟೊಂದು ಪ್ರೀತಿಯಿಂದ ಸಂಭಾಲನೆ ಮಾಡುತ್ತೇನೆ. ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ. ನಿಮ್ಮ ಗುರಿ ಉದ್ದೇಶವೇ ಸತೋಪ್ರಧಾನ ಆಗುವುದಾಗಿದೆ. ಎಷ್ಟೆಷ್ಟು ನೀವು ಸತೋಪ್ರಧಾನರಾಗುತ್ತೀರಿ ಅಷ್ಟು ಖುಷಿ ಬರುತ್ತದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ನಾವು ಸತೋಪ್ರಧಾನರಾಗಿದ್ದೆವು. ನಾವು ಸಹೋದರರು ಪರಸ್ಪರ ಬಹಳ ಪ್ರೀತಿಯಲ್ಲಿ ಇದ್ದೆವು. ಈಗ ತಂದೆಯ ಮೂಲಕ ನಾವು ಮಕ್ಕಳಿಗೆ ಗೊತ್ತಾಗಿದೆ ನಾವು ದೇವತೆಗಳು ಬಹಳ ಪ್ರೀತಿಯಲ್ಲಿ ಇದ್ದೆವು. ಈ ದೇವತೆಗಳ ಸ್ವರ್ಗದ ಮಹಿಮೆ ಇದೆಯಲ್ಲವೇ? ನೀವು ಸ್ವರ್ಗದ ನಿವಾಸಿಗಳು ಆಗಿದ್ದವರು. ನಂತರ ಇವತ್ತು ಕೆಳಗಿಳಿಯುತ್ತಾ ಬಂದಿದ್ದೀರಿ. ಮೇಲೆ ಇದ್ದಂಥವರು ಕೆಳಗಿಳಿಯುತ್ತಾ ತಿಥಿ ತಾರೀಖಿನಿಂದ ಹಿಡಿದು ಇಲ್ಲಿಗೆ 5,000 ವರ್ಷಗಳು ಕೆಳಗಿಳಿಯಲು ಆಯಿತಲ್ಲವೇ? ಪ್ರಾರಂಭದಿಂದ ಹಿಡಿದು ನೀವು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಅದು ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಈಗ ದೇಹಾಭಿಮಾನ ಇರುವ ಕಾರಣ ಪರಸ್ಪರರ ಮೇಲೆ ಪ್ರೀತಿ ಇಲ್ಲ. ಕೇವಲ ಪರಸ್ಪರರ ದುರ್ಬಲತೆಗಳನ್ನು ಹುಡುಕುತ್ತಿದ್ದಾರೆ. ಇವರು ಈ ರೀತಿ ಇದ್ದಾರೆ, ಅವರು ಆ ರೀತಿ ಇದ್ದಾರೆ. ನೀವು ಆತ್ಮಾಭಿಮಾನಿಗಳಾಗಬೇಕು. ನೀವು ಅನ್ಯರ ದುರ್ಬಲತೆಗಳನ್ನು ಹುಡುಕಬಾರದು. ಅವರು ಆ ರೀತಿ ಇದ್ದಾರೆ, ಇವರು ಈ ರೀತಿ ಇದ್ದಾರೆ ಎಂದು ನೋಡಬಾರದು. ಬಹಳ ಪರಸ್ಪರ ಪ್ರೀತಿಯಲ್ಲಿ ಇರಬೇಕು. ಈಗ ಆ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಇಲ್ಲಿ ಪರಸ್ಪರರನ್ನು ಅವಗುಣಗಳ ದೃಷ್ಟಿಯಿಂದ ನೋಡುತ್ತಾ
ಗಲಾಟೆ ಜಗಳ ಮಾಡುತ್ತಾರೆ. ಇದು ಹೇಗೆ ನಿಲ್ಲುತ್ತದೆ? ಈ ಮಾತನ್ನು ತಂದೆ ನಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, ನೀವು ಸತೋಪ್ರಧಾನ ಪವಿತ್ರ ಪೂಜ್ಯ ದೇವತೆಗಳು ಆಗಿದ್ದವರು. ನಂತರ ಕೆಳಗಿಳಿಯುತ್ತಾ ಇಳಿಯುತ್ತಾ ನಿಧಾನವಾಗಿ ತಮೋಪ್ರಧಾನರಾಗಿದ್ದೀರಿ. ನೀವು ಎಷ್ಟೊಂದು ಮಧುರ ಆಗಿದ್ದವರು, ಈಗ ಮತ್ತೆ ಮಧುರ ಆಗಬೇಕು. ನೀವು ಸುಖ ಸ್ವರೂಪರಾಗಿದ್ದಂಥವರು ಈಗ ದುಃಖ ಕೊಡುವವರಾಗಿದ್ದೀರಿ ಹಾಗೂ ನೀವು ದುಃಖಿಗಳಾಗಿದ್ದೀರಿ. ರಾವಣನ ರಾಜ್ಯದಲ್ಲಿ ಪರಸ್ಪರರಿಗೆ ದುಃಖ ಕೊಡುವ ಕಾಮಕಟಾರಿಯನ್ನು ನಡೆಸುವ ಕೆಲಸ ನಡೆಯುತ್ತದೆ. ಮೊದಲು ಸತೋಪ್ರಧಾನ ಆಗಿದ್ದಾಗ ಕಾಮಕಟಾರಿ ಇರಲಿಲ್ಲ. ರಾವಣನ ರಾಜ್ಯದಲ್ಲಿ ನೀವು ಪರಸ್ಪರ ದುಃಖ ಕೊಡುವ ಕಾರ್ಯವನ್ನು ಮಾಡುತ್ತಿದ್ದೀರಿ. 5 ವಿಕಾರಗಳು ಎಷ್ಟೊಂದು ಶತ್ರುಗಳಾಗಿದ್ದಾವೆ. ಇದು ವಿಕಾರಿ ಜಗತ್ತಾಗಿದೆ, ಏಕೆಂದರೆ ರಾವಣನ ರಾಜ್ಯ ಆಗಿದೆ. ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ. ರಾಮರಾಜ್ಯ ಹಾಗೂ ರಾವಣನ ರಾಜ್ಯ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇವತ್ತು ಸತ್ಯಯುಗ ತ್ರೇತಾಯುಗ ಪೂರ್ಣ ಆಗಿ ದ್ವಾಪರ ಯುಗವೂ ಪೂರ್ಣ ಆಗಿ ಕಲಿಯುಗ ಪೂರ್ಣ ಆಗಲು ಬಂದು ನಿಂತಿದೆಯಲ್ಲವೇ? ನೀವು ಸತೋಪ್ರಧಾನರಿಂದ ಈಗ ತಮೋಪ್ರಧಾನರಾಗಿದ್ದೀರಿ. ನಿಮ್ಮ ಆ ಆತ್ಮಿಕ ಖುಷಿ ಇಂದು ಮಾಯವಾಗಿದೆ. ಕಾಮಚಿತೆಯ ಮೇಲೆ ಕುಳಿತು ನೀವು ತಮೋಪ್ರಧಾನರು, ಪತಿತರು, ಕಪ್ಪಾಗಿದ್ದೀರಿ. ಈಗ ಮತ್ತೆ ಸತೋಪ್ರಧಾನರಾಗಬೇಕು. ನಾನು ಬಂದಿರುವುದೇ ನಿಮ್ಮನ್ನು ಅವಶ್ಯವಾಗಿ ಸತೋಪ್ರಧಾನರನ್ನಾಗಿ ಮಾಡಲು. ನೀವೀಗ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ಹೇ ಪತಿತ ಪಾವನ ತಂದೆಯೇ, ನೀನು ಬಂದು ನಮ್ಮನ್ನು ಪಾವನ ಮಾಡು ಎಂದು ತಂದೆಯನ್ನು ಕೂಗಿ ಕರೆದಿದ್ದೀರಿ. ಈಗ ತಂದೆ ತಿಳಿಸುತ್ತಿದ್ದಾರೆ, ಮಕ್ಕಳೇ, 5000 ವರ್ಷಗಳ ನಂತರ ಸಂಗಮ ಯುಗದಲ್ಲಿ ನಾನು ಬರುತ್ತೇನೆ. ನೀವು ತಮೋಪ್ರಧಾನರಾಗಿದ್ದೀರಿ. ನಿಮ್ಮನ್ನು ಮತ್ತೆ ಸತೋಪ್ರಧಾನರನ್ನಾಗಿ ಮಾಡುತ್ತೇನೆ. ಪಾವನರಾಗಿರಿ. ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳಿರಿ. ತಂದೆಯನ್ನು ನೆನಪು ಮಾಡಬೇಕು. ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ, ಅಷ್ಟು ನಿಮ್ಮೊಳಗಿರುವ ದುರ್ಬಲತೆಗಳು ಹೊರಟು ಹೋಗುತ್ತದೆ. ನೀವು ಸತೋಪ್ರಧಾನ ಆದಾಗ ನಿಮ್ಮಲ್ಲಿ ಯಾವುದೇ ದುರ್ಬಲತೆಗಳು ಇರಲಿಲ್ಲ. ನೀವು ದೇವಿ ದೇವತೆಗಳು ಎಂದು ಕರೆಸಿಕೊಳ್ಳುತ್ತಾ ಇದ್ದವರು. ಈಗ ಆ ದುರ್ಬಲತೆಗಳನ್ನು ಹೇಗೆ ತೆಗೆದುಹಾಕಬೇಕು? ಆತ್ಮನಿಗೆ ಅಶಾಂತಿಯಾಗಿದೆಯಲ್ಲವೇ? ಈಗ ನಿಮ್ಮೊಳಗೆ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ. ನನಗೆ ಅಶಾಂತಿ ಯಾಕೆ ಇದೆ? ಯಾವಾಗ ನಾವು ಸಹೋದರರಾಗಿದ್ದೆವು ಆಗ ಪರಸ್ಪರ ಬಹಳ ಪ್ರೀತಿಯಲ್ಲಿ ಇದ್ದೆವು. ಈಗ ಮತ್ತೆ ತಂದೆ ಬಂದಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನಿಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿರಿ. ನಾವು ಪರಸ್ಪರ ಸಹೋದರರಾಗಿದ್ದೇವೆ. ಪರಸ್ಪರರ ಪ್ರತಿಯಾಗಿ ಪ್ರೀತಿಯ ಭಾವನೆ ಇರಲಿ. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಪರಸ್ಪರರ ದುರ್ಬಲತೆಗಳನ್ನು ಹುಡುಕುತ್ತೇವೆ. ಪರಸ್ಪರರ ದುರ್ಬಲತೆಗಳೆಲ್ಲವನ್ನು ತೆಗೆದುಹಾಕಿರಿ. ತಂದೆ ಹೇಳುತ್ತಿದ್ದಾರೆ, ನೀವು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಿರಿ. ನಾವು ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತಿನಲ್ಲಿ ತಂದೆ ನಮಗೆ 21 ಜನ್ಮಗಳಿಗೋಸ್ಕರ ಆಸ್ತಿಯನ್ನು ಕೊಟ್ಟಿದ್ದರು. ಅಲ್ಲಿ ಎಲ್ಲವೂ ಭರ್ಪೂರಾಗಿತ್ತು. ಈಗ ಮತ್ತೆ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವು ಯಾಕೆ ಆ ತಂದೆಯ ಮತದಂತೆ ನಡೆಯಬಾರದು? ನಾವು ತಂದೆಯಿಂದ ನಮ್ಮ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕಾಗಿದೆ. ನಾವೇ ದೇವಿ ದೇವತೆಗಳಾಗಿದ್ದಂಥವರು. ನಂತರ ನಾವೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತಾ ಕೆಳಗೆ ಬಂದಿದ್ದೇವೆ. ಅಲ್ಲಿ ನೀವು ಎಷ್ಟೊಂದು ಸ್ಥಿರವಾಗಿ ಇದ್ದವರು. ಯಾವುದೇ ಮತಭೇದ ಇರಲಿಲ್ಲ. ಯಾವುದೇ ನಿಂದನೆಗಳನ್ನು ಮಾಡುತ್ತಿರಲಿಲ್ಲ. ಈಗ ಒಂದಲ್ಲ ಒಂದು ನಿಂದನೆಗಳು ಇದ್ದೇ ಇದೆ. ಅವೆಲ್ಲವನ್ನು ಈಗ ಮರೆಯುತ್ತಾ ಹೋಗಿರಿ. ಎಲ್ಲರೂ ನಾವು ಪರಸ್ಪರ ಸಹೋದರರಾಗಿದ್ದೇವೆ. ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು.
ಈ ಚಿಂತೆ ನೀವು ಮಕ್ಕಳಿಗೆ ಇರಬೇಕು. ನಾವು ಸತೋಪ್ರಧಾನ ಆಗಿದ್ದವರು, ನಾವು ಶ್ರೇಷ್ಠರಾಗಿದ್ದೆವು. ಇವರು ಈ ರೀತಿ ಹೇಳಿದರು, ಅವರು ಆ ರೀತಿ ಮಾಡಿದರು. ಈ ರೀತಿಯ ದುರ್ಬಲತೆಯ ಮಾತುಗಳನ್ನು ಮರೆತು ಬಿಟ್ಟು ನೀವೀಗ ಸತೋಪ್ರಧಾನರಾಗುವುದಕ್ಕೋಸ್ಕರ ಪುರುಷಾರ್ಥ ಮಾಡಿರಿ. ಅನ್ಯರ ಅವಗುಣಗಳನ್ನು ನೋಡಬಾರದು. ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅನ್ಯರ ಅವಗುಣಗಳು ಕಾಣಿಸುತ್ತದೆ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಸಹೋದರ ಎನ್ನುವ ದೃಷ್ಟಿಯಿಂದ ನೋಡಿದಾಗ ಅನ್ಯರಲ್ಲಿಯೂ ಗುಣಗಳನ್ನೇ ನೋಡುತ್ತೇವೆ, ಅವಗುಣಗಳನ್ನು ನೋಡಬಾರದು. ಎಲ್ಲರನ್ನೂ ಗುಣವಂತರನ್ನಾಗಿ ಮಾಡುವ ಪ್ರಯತ್ನ ಮಾಡಬೇಕು. ಯಾರಿಗೂ ಸಹ ದುಃಖ ಕೊಡಬಾರದು. ಬಲೆ ಯಾರೇ ಉಲ್ಟಾ ಸುಲ್ಟಾ ಮಾತನಾಡಲಿ, ಕಾರ್ಯ ಮಾಡಲಿ, ನೀವು ಈ ರೀತಿ ಯೋಚನೆ ಮಾಡಿರಿ, ರಜೋಪ್ರಧಾನ ತಮೋಪ್ರಧಾನದಲ್ಲಿ ಇದ್ದಾರೆ ಎಂದ ಮೇಲೆ ಅವರ ಸ್ಥಿತಿ, ಅವರ ನಡತೆ ಅದೇ ರೀತಿ ಇರುತ್ತದೆ. ನಿಮ್ಮನ್ನು ನೀವು ನೋಡಿಕೊಳ್ಳಿರಿ. ನಾನು ಎಷ್ಟರ ಮಟ್ಟಿಗೆ ಸತೋಪ್ರಧಾನ ಆಗಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ಗುಣ ತಂದೆಯಲ್ಲಿ ಇದೆ. ತಂದೆಯಿಂದಲೇ ಗುಣವನ್ನು ಗ್ರಹಣ ಮಾಡಿಕೊಳ್ಳಬೇಕು. ಅನ್ಯ ಎಲ್ಲ ಮಾತುಗಳನ್ನು ಬಿಡಬೇಕು. ಅವಗುಣಗಳನ್ನು ಬಿಟ್ಟು ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆ ಎಷ್ಟೊಂದು ಗುಣವಂತರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ನೀವು ಮಕ್ಕಳೂ ಸಹ ನನ್ನ ಸಮಾನ ಆಗಬೇಕು. ತಂದೆ ಸುಖ ಸಾಗರ ಆಗಿದ್ದಾರಲ್ಲವೇ? ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ನಾವು ಸತೋಪ್ರಧಾನರು ಆಗಬೇಕು ಎನ್ನುವಂತಹ ಚಿಂತೆ ನೀವು ಮಕ್ಕಳಿಗೆ ಇರಬೇಕು. ಅನ್ಯ ಯಾವ ಮಾತುಗಳನ್ನು ಕೇಳುವುದಲ್ಲ. ಯಾರದೋ ನಿಂದನೆಯನ್ನು ಮಾಡುತ್ತಿದ್ದಾರೆ ಎಂದರೆ ಅಂತಹ ಮಾತುಗಳನ್ನು ಕೇಳಬೇಡಿರಿ. ಎಲ್ಲರಲ್ಲೂ ಒಂದಲ್ಲ ಒಂದು ದುರ್ಬಲತೆಗಳು ಅವಶ್ಯವಾಗಿ ಇದೆ. ಆದರೆ ಅನ್ಯರ ದುರ್ಬಲತೆಗಳನ್ನು ನೋಡುತ್ತೇವೆ. ಸ್ವಯಂನ ದುರ್ಬಲತೆಯ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅನ್ಯರಿಗೆ ನಿಮ್ಮಲ್ಲಿ ಇಂಥ ದುರ್ಬಲತೆ ಇದೆ, ಅವರಲ್ಲಿ ಇಂಥ ದುರ್ಬಲತೆ ಇದೆ ಎಂದು ತಿಳಿಸಿಕೊಡುತ್ತೇವೆ. ಆದರೆ ಯಾರೂ ಕೂಡ ತಮ್ಮ ಬಗ್ಗೆ ತಾವು ತಿಳಿದುಕೊಳ್ಳುತ್ತಿಲ್ಲ. ಅನ್ಯರ ದುರ್ಬಲತೆಗಳನ್ನು ಹೇಳುವಂಥವರು ತಮ್ಮ ದುರ್ಬಲತೆಗಳ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದೀರಾ? ಕೆಲವರು ತಮ್ಮನ್ನು ತಾವು ಬಹಳ ಚೆನ್ನಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಉಲ್ಟಾ ಸುಲ್ಟಾ ಮಾತುಗಳು ಬರುತ್ತಾ ಇರುತ್ತವೆ. ಸತೋಪ್ರಧಾನ ಸ್ಥಿತಿಯಲ್ಲಿ ಇದ್ದಾಗ ಇಂತಹ ಮಾತುಗಳು ಬರುವುದಿಲ್ಲ. ಇಲ್ಲಿ ದುರ್ಬಲತೆಗಳಿದೆ. ಆದರೆ ತಂದೆಯ ಬಗ್ಗೆ ತಿಳಿದುಕೊಳ್ಳದೇ ಇರುವ ಕಾರಣದಿಂದ ತಮ್ಮನ್ನು ಮಿಯಾಮಿಟ್ಟು ಎಂದು ತಿಳಿದುಕೊಂಡಿದ್ದಾರೆ. ತಂದೆ ಹೇಳುತ್ತಿದ್ದಾರೆ, ಎಲ್ಲವನ್ನೂ ತಿಳಿದುಕೊಂಡಿರುವಂಥವನು ನಾನೊಬ್ಬನೇ ಆಗಿದ್ದೇನೆ. ನಿಮಗೂ ಸಹ ಎಲ್ಲವನ್ನು ತಿಳಿಸಿಕೊಡುತ್ತಿದ್ದೇನೆ, ಮಧುರರನ್ನಾಗಿ ಮಾಡುತ್ತಿದ್ದೇನೆ. ಯಾವುದೇ ಅವಗುಣಗಳು ಇರಬಾರದು. ನಿಮ್ಮಲ್ಲಿ ಯಾವ ಅವಗುಣ ಇದ್ದರೂ ಅವೆಲ್ಲವನ್ನು ಬಿಡಬೇಕು. ತಂದೆ ನಾಡಿಯನ್ನು ನೋಡುತ್ತಿದ್ದಾರೆ. ನಾವು ಮಧುರ ಆತ್ಮಿಕ ತಂದೆಯನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದೆ. ನಾಡಿಯನ್ನು ನೋಡಿರಿ. ನಾನು ಆತ್ಮಿಕ ತಂದೆಯನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ, ಎಷ್ಟು ಸ್ವಯಂವನ್ನು ತಿಳಿದುಕೊಂಡಿದ್ದೇನೆ, ಹಾಗೆ ಅನ್ಯರನ್ನು ತಿಳಿದುಕೊಂಡಿದ್ದೇನಾ? ದೇಹಾಭಿಮಾನದಲ್ಲಿ ಬರುವುದರಿಂದ ಯಾವ ಲಾಭವೂ ಇಲ್ಲ. ಮುಖ್ಯ ಮಾತು ಇದೇ ಆಗಿದೆ. ಈ ಜಗತ್ತು ತಮೋಪ್ರಧಾನ ಆಗಿದೆ ಎಂದು ಗೊತ್ತಿದೆ. ಮೊದಲು ನೀವು ಸತೋಪ್ರಧಾನ ಆಗಿದ್ದೀರಿ. ಅದರಲ್ಲಿ ಸತೋಪ್ರಧಾನ ಜಗತ್ತಿನಲ್ಲಿ ದೇವತೆಗಳ ರಾಜ್ಯ ಇತ್ತು. ಅವರೇ 84 ಜನ್ಮಗಳನ್ನು ಪಡೆದು ತಮೋಪ್ರಧಾನರಾಗಿದ್ದಾರೆ. ನಂತರ ಸತೋಪ್ರಧಾನರಾಗಬೇಕು. ಎಲ್ಲರಿಗಿಂತ ತಮೋಪ್ರಧಾನರು ಇವರೇ ಆಗಿದ್ದಾರೆ. ಭಾರತವಾಸಿಗಳು ಸತೋಪ್ರಧಾನರಾಗಿದ್ದರು. ನಂತರ ಇವರೇ ತಮೋಪ್ರಧಾನರಾಗುತ್ತಾ ಬಂದಿದ್ದಾರೆ.
ಬೇರೆ ಯಾರನ್ನೂ ಸಹ ಸತೋಪ್ರಧಾನರು ಎಂದು ಹೇಳಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ಅನ್ಯ ಯಾವ ಧರ್ಮಗಳು ಇರಲಿಲ್ಲ. ತಂದೆ ಹೇಳುತ್ತಾರೆ, ನೀವು ಅನೇಕ ಸಾರಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗಿದ್ದೀರಿ. ಈಗ ಮತ್ತೆ ಸತೋಪ್ರಧಾನರಾಗಬೇಕು. ಶ್ರೀಮತದಂತೆ ನಡೆಯಬೇಕು. ತಂದೆಯನ್ನು ನೆನಪು ಮಾಡಬೇಕು ಎನ್ನುವ ಚಿಂತೆ ಇರಬೇಕು. ಪಾಪದ ಹೊರೆ ತಲೆಯ ಮೇಲೆ ಬಹಳ ಇದೆ. ಅದರ ಬಗ್ಗೆ ಚಿಂತನೆ ಮಾಡಿರಿ. ನಾನು ಎಷ್ಟು ಪಾಪಾತ್ಮನಾಗಿದ್ದೇನೆ ಎನ್ನುವ ಚಿಂತೆ ಇರಲಿ. ತಂದೆ ಈಗ ಎಲ್ಲರನ್ನೂ ಜಾಗೃತ ಮಾಡುತ್ತಿದ್ದಾರೆ. ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ, ನಾನು ವಿಕಾರಿ, ನಾನು ಪಾಪಿ. ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆ ಇದೆ. ಆದ್ದರಿಂದ ಪ್ರತಿಯೊಬ್ಬರು ದೇವತೆಗಳ ಮುಂದೆ ಹೋಗಿ ಹೇಳುತ್ತಾರೆ ಮತ್ತು ಮನೆಗೆ ಹೋದ ನಂತರ ತಮ್ಮನ್ನು ಮರೆತು ಬಿಡುತ್ತಾರೆ. ದೇವತೆಗಳ ಮುಂದೆ ಹೋಗುತ್ತಾರೆ. ದೇವತೆಗಳ ಮುಂದೆ ಹೋದಾಗ ತಮ್ಮನ್ನು ತಾವು ತಿರಸ್ಕಾರದ ದೃಷ್ಟಿಯಿಂದ ನೋಡಿಕೊಳ್ಳುತ್ತಾರೆ. ದೇವತೆಗಳ ಮಹಿಮೆಯನ್ನು ಮಾಡುತ್ತಾರೆ. ಆದರೆ ಅದೇ ಮನೆಯಲ್ಲಿ ಬರುತ್ತಿದ್ದಂತೆ ತಮ್ಮ ಬಗ್ಗೆ ಯಾವ ತಿರಸ್ಕಾರದ ವಿಚಾರವೂ ಇರುವುದಿಲ್ಲ. ನಾನೇನಾಗಿದ್ದೇನೆ, ಎಷ್ಟು ಪಾಪ ಮಾಡಿದ್ದೇನೆ ಎನ್ನುವ ವಿಚಾರವೂ ಕೂಡ ಮಾಡುವುದಿಲ್ಲ. ಇವರನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಯಾರು ಮಾಡಿದ್ದಾರೆ? ತಂದೆ ಈಗ ಹೇಳುತ್ತಿದ್ದಾರೆ, ಈ ಶಿಕ್ಷಣವನ್ನು ಅಭ್ಯಾಸ ಮಾಡಿರಿ. ದೇವತೆಗಳಾಗುವುದಕ್ಕೋಸ್ಕರ ಶಿಕ್ಷಣ ಆಗಿದೆ. ಶ್ರೀಮತದನುಸಾರವಾಗಿ ನಡೆಯಬೇಕು. ಮೊಟ್ಟ ಮೊದಲು ತಂದೆ ಹೇಳುತ್ತಾರೆ, ತಾವು ಸತೋಪ್ರಧಾನರಾಗಬೇಕಾದರೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಅನ್ಯ ಯಾವುದೇ ಪರಚಿಂತನೆಯ ಮಾತುಗಳು ಬೇಡ. ತಮ್ಮ ಬಗ್ಗೆ ಚಿಂತೆ ಇರಲಿ. ನಾನು ಶ್ರೇಷ್ಠ ಆಗಬೇಕು ಎನ್ನುವ ಚಿಂತನೆ ಇರಲಿ. ಮಕ್ಕಳಿಗೆ ಜ್ಞಾನ ಇದೆ. ನಾವು ಮಕ್ಕಳಿಗೆ ಗೊತ್ತಿದೆ, ದೇವಿ ದೇವತಾ ಧರ್ಮ ಇತ್ತು. ಈಗ ಎಲ್ಲ ಧರ್ಮದವರು ಇದ್ದಾರೆ. ಸೃಷ್ಟಿಯು ಹಳೆಯದಾಗಿದೆ. ತಂದೆ ತಿಳಿಸುತ್ತಿದ್ದಾರೆ, ನೀವು ಸತೋಪ್ರಧಾನ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆಗಿದ್ದವರು. ಆ ದೇವತಾ ಧರ್ಮ ಎಲ್ಲಿ ಹೋಯಿತು? ಇವರದೇ 84 ಜನ್ಮಗಳ ಕಥೆಯನ್ನು ಬರೆಯುತ್ತಿದ್ದೀರಿ. ಈಗ ಮತ್ತೆ ಇವರಂತೆ ಆಗಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ತಂದೆಯನ್ನು ನೆನಪು ಮಾಡಬೇಕು. ತಂದೆಯಿಂದಲೇ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಅದು ಸಹ ನಾವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಆಟೋಮೆಟಿಕ್ ಆಗಿ ಬುದ್ಧಿಯಲ್ಲಿ ತಂದೆಯ ನೆನಪು, ತಂದೆಯ ಆಸ್ತಿಯ ನೆನಪು ಬರುತ್ತದೆ. ನಿಂದನೆ, ಸ್ತುತಿ ನೀವು ಮಾಡುತ್ತಾ ಬಂದಿದ್ದೀರಿ. ವಾಸ್ತವದಲ್ಲಿ ಸ್ತುತಿ ಯಾವುದೂ ಇಲ್ಲ. ತಂದೆಯ ನಿಂದನೆಯೇ ನಿಂದನೆ ಮಾಡುತ್ತಾ ಬಂದಿದ್ದೀರಿ. ಯಾರನ್ನು ಒಂದು ಕಡೆ ಮಹಿಮೆ ಮಾಡುತ್ತೀರಿ, ಅವರಿಗೆ ಮತ್ತೊಂದು ಕಡೆ ನಿಂದನೆಯನ್ನು ಮಾಡುತ್ತಿದ್ದೀರಿ. ಏಕೆಂದರೆ ತಂದೆಯ ಬಗ್ಗೆ ಗೊತ್ತಿಲ್ಲ. ಒಂದು ಕಡೆ ತಂದೆಯ ಮಹಿಮೆಯನ್ನು ಮಾಡುತ್ತಾ ಮತ್ತೊಂದು ಕಡೆ ಪರಮಾತ್ಮ ನಾಯಿ ಬೆಕ್ಕು ಎಲ್ಲದರಲ್ಲೂ ಇದ್ದಾನೆ ಎಂದು ಹೇಳುತ್ತೀರಿ. ಎಷ್ಟು ದೊಡ್ಡ ದೊಡ್ಡ ಶಂಕರಾಚಾರ್ಯರು ಎಲ್ಲರೂ ಇದ್ದಾರೆ. ಇದು ರಾವಣನ ರಾಜ್ಯ ಆಗಿದೆ. ಎಷ್ಟು ದೊಡ್ಡ ದೊಡ್ಡ ಅಸುರರಿದ್ದಾರೆ. ಹಿರಣ್ಯಕಶಿಪುವು ಸಹ ಹೇಳುತ್ತಿದ್ದ, ತನ್ನನ್ನು ತಾನು ಈಶ್ವರ ಎಂದು ತಿಳಿದುಕೊಳ್ಳುತ್ತಿದ್ದ. ಇದು ಅಸುರಿ ಕೆಲಸವಾಗಿದೆ. ಪರಮಾತ್ಮನನ್ನು ಕಲ್ಲಲ್ಲಿ ಮುಳ್ಳಲ್ಲಿ ಇದ್ದಾನೆ ಎಂದು ಹೇಳಿದಾಗ ಎಲ್ಲರನ್ನು ಪರಮಾತ್ಮನಿಂದ ವಿಮುಖರನ್ನಾಗಿ ಮಾಡಿದಂತೆ, ವಿನಾಶಕಾಲದಲ್ಲಿ ವಿಪರೀತ ಬುದ್ಧಿಯವರಾದರೆ ವಿನಾಶವನ್ನು ಹೊಂದುತ್ತೇವೆ. ವಿನಾಶಕಾಲದಲ್ಲಿ ಸಮ್ಮುಖದ ಬುದ್ಧಿಯಾದಾಗ ವಿಜಯವನ್ನು ಪಡೆದುಕೊಳ್ಳುತ್ತೇವೆ. ಎಷ್ಟು ಸಾಧ್ಯ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಮಾಡಿರಿ. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು. ಮೊದಲು ಭಗವಂತನನ್ನು ನೆನಪು ಮಾಡುತ್ತಾ ಇದ್ದೀರಿ. ಆದರೆ ಅನೇಕ ನೆನಪುಗಳು ಇದ್ದವು. ಅನೇಕರನ್ನು ನೆನಪು ಮಾಡುತ್ತಾ ಇದ್ದೀರಿ. ಈಗ ತಂದೆ ಹೇಳುತ್ತಿದ್ದಾರೆ, ಅವ್ಯಭಿಚಾರಿ ನೆನಪಿನಲ್ಲಿ, ಅಂದರೆ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು.
ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಚಿತ್ರಗಳು ಇದ್ದಾವೆ. ಯಾರನ್ನು ನೀವು ನೆನಪು ಮಾಡುತ್ತಾ ಬಂದಿದ್ದೀರಿ ಅವರು ಎಲ್ಲರೂ ಈಗ ತಮೋಪ್ರಧಾನರಾಗಿದ್ದಾರೆ. ಆತ್ಮ ತಮೋಪ್ರಧಾನ ಆಗಿದೆಯಲ್ಲವೇ? ತಮೋಪ್ರಧಾನ ಆಗಿರುವವರು ತಮೋಪ್ರಧಾನರನ್ನೇ ನೆನಪು ಮಾಡುತ್ತಾ ಬಂದಿದ್ದಾರೆ. ಈಗ ಸತೋಪ್ರಧಾನರಾಗಬೇಕು. ಸತ್ಯಯುಗದಲ್ಲಿ ಭಕ್ತಿ ಮಾರ್ಗ ಇರುವುದಿಲ್ಲ. ಅಲ್ಲಿ ನೆನಪು ಮಾಡುವ ವಿಚಾರವೂ ಇಲ್ಲ. ತಂದೆ ತಿಳಿಸುತ್ತಿದ್ದಾರೆ, ನೀವು ಮಕ್ಕಳಿಗೆ ನಾವು ಸತೋಪ್ರಧಾನರು ಹೇಗೆ ಆಗಬೇಕು ಎನ್ನುವ ಚಿಂತೆ ಇರಲಿ. ಜ್ಞಾನ ಸಿಕ್ಕಿದೆ ಅಂದ ಮೇಲೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಇದನ್ನು ತಿಳಿದುಕೊಳ್ಳುವುದು ಬಹಳ ಸಹಜವಿದೆ. ಒಳ್ಳೆಯದು. ಕೆಲವರು ಬಾಯಿಂದ ಹೇಳಿದರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಅವಶ್ಯವಾಗಿ ಬುದ್ಧಿಯಲ್ಲಿ ನಾವು ಹೇಗೆ ಸತೋಪ್ರಧಾನರಿಂದ ತಮೋಪ್ರಧಾನರಾಗಿದ್ದೇವೆ ಎನ್ನುವ ವಿಚಾರವೂ ಇರುವುದಿಲ್ಲ. ನಾವು ಈಗ ಸತೋಪ್ರಧಾನರಾಗುತ್ತಿದ್ದೇವೆ, ಬುದ್ಧಿಯಲ್ಲಿ ಇದೆ. ಆದರೆ ಅನ್ಯರಿಗೆ ತಿಳಿಸಿಕೊಡಲು ಆಗುತ್ತಿಲ್ಲ. ಕೆಲವರು ಅನ್ಯರಿಗೆ ಹೇಳುವುದೂ ಇಲ್ಲ. ಹೇಳುತ್ತಿಲ್ಲ ಎಂದರೆ ಅದು ಪ್ರತಿಯೊಬ್ಬರ ಅದೃಷ್ಟವಾಗಿದೆ. ತಂದೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಿದ್ದಾರೆ. ಬ್ಯಾಡ್ಜಿನ ಬಗ್ಗೆನೂ ತಿಳಿಸುವುದು ಎಷ್ಟು ಸಹಜವಿದೆ. ಬೇಹದ್ದಿನ ತಂದೆಯಾಗಿದ್ದಾರೆ. ತಂದೆಯಿಂದಲೇ ಆಸ್ತಿ ಸಿಗುತ್ತಿದೆ. ತಂದೆ ಸ್ವರ್ಗದ ಸ್ಥಾಪನೆಯನ್ನು ಅವಶ್ಯವಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಆ ಸ್ವರ್ಗ ಇಲ್ಲಿಯೇ ಸ್ಥಾಪನೆ ಮಾಡುತ್ತಾರೆ. ಶಿವ ಜಯಂತಿ ಅಂದರೆ ಸ್ವರ್ಗದ ಜಯಂತಿ. ಸ್ವರ್ಗದಲ್ಲಿ ದೇವಿ ದೇವತೆಗಳು ಹೇಗೆ ರೆಡಿಯಾಗುತ್ತಾರೆ? ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈ ಶಿಕ್ಷಣದಿಂದ ದೇವಿ ದೇವತೆಗಳು ರೆಡಿಯಾಗುತ್ತಾರೆ. ತಂದೆಯ ಹತ್ತಿರ ಮಕ್ಕಳು ಪ್ರತಿಜ್ಞೆಯನ್ನು ಮಾಡುತ್ತೀರಿ. ಈಗ ನಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ. ನಾವು ಅನ್ಯರಿಗೂ ಸಹ ಈ ಶಿಕ್ಷಣವನ್ನು ತಿಳಿಸಬೇಕಾಗಿದೆ. ನೆನಪಿನ ಯಾತ್ರೆ ಸಹಜವಾಗಿ ಸಹಜ ಜ್ಞಾನ, ಸಹಜ ಯೋಗ, ಸಹಜ ಆಸ್ತಿಯಾಗಿದೆ. ಆದರೆ 1 ಪೈಸೆಯ ಆಸ್ತಿಯೂ ಸಹ ಇದೆ. ಹಾಗೆಯೇ ಪದಮದಷ್ಟು ಆಸ್ತಿಯೂ ಸಹ ಇದೆ. ಎಲ್ಲಕ್ಕೂ ಆಧಾರ ಶಿಕ್ಷಣ ಮತ್ತು ನೆನಪಾಗಿದೆ. ನೆನಪಿನಿಂದಲೇ ಅನ್ಯ ಎಲ್ಲ ಮಾತುಗಳನ್ನು ಮರೆಯುತ್ತೇವೆ. ತಂದೆ ತಿಳಿಸುತ್ತಿದ್ದಾರೆ, ದೇಹಾಭಿಮಾನವನ್ನು ಎಲ್ಲರೂ ಮರೆಯಬೇಕಾಗಿದೆ. ದೇಹವನ್ನು ನೋಡಬಾರದು. ಈಗ ನೆನಪಿನ ಯಾತ್ರೆಯ ಪ್ರಯತ್ನ ಮಾಡಬೇಕು. ಅವರು ಈ ರೀತಿ ಇದ್ದಾರೆ, ಇವರು ಇದನ್ನು ಮಾಡುತ್ತಾರೆ. ಇಂತಹ ಮಾತುಗಳಿಂದ ಯಾವ ಲಾಭವೂ ಇಲ್ಲ. ಸಮಯ ವ್ಯರ್ಥವಾಗುತ್ತದೆ. ತಮೋಪ್ರಧಾನರಿಂದ ಸತೋಪ್ರಧಾನರಾಗುವಂತಹ ಗುರಿ ಬಹಳ ದೊಡ್ಡದಿದೆ. ಇದರಲ್ಲಿಯೇ ವಿಘ್ನಗಳು ಬರುತ್ತವೆ. ಶಿಕ್ಷಣದಲ್ಲಿ ಸಾಕಷ್ಟು ಬಿರುಗಾಳಿ ಬರುತ್ತದೆ. ತಂದೆ ಹೇಳುತ್ತಿದ್ದಾರೆ, ತಮ್ಮನ್ನು ತಾವು ನೋಡಿಕೊಳ್ಳಿರಿ. ನಾನು ಎಷ್ಟರ ಮಟ್ಟಿಗೆ ತಂದೆಯನ್ನು ನೆನಪು ಮಾಡುತ್ತೇನೆ, ನನಗೆ ತಂದೆಯ ಮೇಲೆ ಎಷ್ಟರ ಮಟ್ಟಿಗೆ ಪ್ರೀತಿ ಇದೆ. ತಂದೆಯ ಮೇಲೆ ಪ್ರೀತಿ ಇದ್ದದ್ದೇ ಆದರೆ ತಂದೆಯೊಂದಿಗೆ ಬುದ್ಧಿಯೋಗ ಜೋಡಣೆಯಾಗಿರುತ್ತದೆ. ಕಲಿಸುವಂಥವರು ತಂದೆಯಾಗಿದ್ದಾರಲ್ಲವೇ? ಇವರ ಆತ್ಮ ಕಲಿಸುವುದಿಲ್ಲ, ಇವರು ಕಲಿಯುತ್ತಿದ್ದಾರೆ. ತಂದೆ ನಮಗೆ ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ನೀವಾಗಿದ್ದೀರಿ. ಆದರೆ ಮನುಷ್ಯ ಸೃಷ್ಟಿಯಲ್ಲಿ ನಮ್ಮನ್ನು ತಂದೆ ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಈ ರೀತಿ ಆಂತರ್ಯದಲ್ಲಿ ಮಹಿಮೆ ಮಾಡಿಕೊಳ್ಳಬೇಕು. ತಂದೆ ಕಮಾಲ್ ಮಾಡುತ್ತಾರೆ. ಇದನ್ನು ಯಾರೂ ಸಹ ತಿಳಿದುಕೊಳ್ಳುವುದಿಲ್ಲ. ತಂದೆ ತಿಳಿಸುತ್ತಿದ್ದಾರೆ, ನೀವು ನಿಮ್ಮ ರಾಜ್ಯವನ್ನು ಪಡೆದುಕೊಳ್ಳಿರಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿರಿ. ನನ್ನೊಬ್ಬನನ್ನೇ ಖುಷಿ ಖುಷಿಯಿಂದ ನೆನಪು ಮಾಡಿರಿ. ನೆನಪಿನಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ. ನಾವು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇವೆ ಎಂದು ನಿಮಗೆ ನೀವೇ ಕೇಳಿಕೊಳ್ಳಿರಿ. ಖುಷಿಯಂತಹ ಪೌಷ್ಟಿಕ ಆಹಾರ ಮತ್ತೊಂದಿಲ್ಲ ಎಂದು ಹೇಳುತ್ತಾರೆ. ತಂದೆಯ ಮಿಲನವಾದಾಗ
ಖುಷಿಯಾಗುತ್ತದೆಯಲ್ಲವೇ? ಆದರೆ ಅಷ್ಟು ಖುಷಿ ಇದೆನಾ? ನಮ್ಮ ಬುದ್ಧಿಯೂ ಸಹ ಹೇಳುತ್ತದೆ ಅಷ್ಟು ಖುಷಿ ಇಲ್ಲ ಎಂದು. ಅದಕ್ಕೆ ತಂದೆ ಹೇಳುತ್ತಾರೆ, ಬಹಳ ಖುಷಿಯಲ್ಲಿ ಇರಬೇಕು. ಈ ಶಿಕ್ಷಣದಿಂದಲೇ ನಾವು ರಾಜರುಗಳಾಗುತ್ತೇವೆ. ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ. ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ತಂದೆ ಎಷ್ಟೊಂದು ದಯಾಹೃದಯಿಯಾಗಿದ್ದಾರೆ. ಸುಪ್ರೀಂ ತಂದೆ ನಾವು ಮಕ್ಕಳಿಗೆ ಓದಿಸುತ್ತಿದ್ದಾರೆ. ಬಲೆ ಮೊದಲು ಕೇಳುತ್ತಾ ಇದ್ದೆವು ಭಗವಾನು ವಾಚ ಎಂದು. ಆದರೆ ಅಸತ್ಯ ಇರುವ ಕಾರಣ ಮನಸ್ಸು ಅದರ ಜೊತೆಗೆ ಜೋಡಣೆಯಾಗುತ್ತಿರಲಿಲ್ಲ. ಮನುಷ್ಯರು ಭಗವಂತನನ್ನು ಸರ್ವವ್ಯಾಪಿ ಎಂದು ಹೇಳಿ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಪರಮಾತ್ಮನನ್ನು ಸೇರಿಸಿದ್ದಾರೆ. ಭಗವಾನು ವಾಚ ಕೃಷ್ಣನಿಗೆ ಹೇಳುತ್ತಾರೆ. ಆದರೆ ಕಲ್ಲಲ್ಲಿ ಮುಳ್ಳಲ್ಲಿ ಇರುವಂಥ ಭಗವಂತನ ವಾಚ ಹೇಗೆ ಮಾಡುತ್ತಾರೆ? ಒಳ್ಳೆಯದು. ಮಧುರಾತಿ ಮಧುರ ಸಿಕ್ಕಿಲ್ಲದೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ಮಾತುಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ: ಸ್ವಚೆಕ್ಕರ್ ಆಗಿರಿ. ಹೇಗೆ ಯಾರು ದೊಡ್ಡ ವ್ಯಕ್ತಿಗಳು ಇರುತ್ತಾರೆ, ಹೇಗೆಂದರೆ ಯಾರು ಪ್ರೆಸಿಡೆಂಟ್, ಗವರ್ನರ್ ಅಥವಾ ದೊಡ್ಡ ದೊಡ್ಡ ರಾಜರುಗಳಿರಬಹುದು, ಅವರು ಏನಾದರೂ ಭೋಜನವನ್ನು ಸ್ವೀಕಾರ ಮಾಡುವುದಕ್ಕಿಂತ ಮೊದಲು ಆ ಭೋಜನವನ್ನು ಚೆಕ್ಕಿಂಗ್ ಮಾಡುತ್ತಾರೆ. ಅದೇ ರೀತಿ ತಾವು ವಿಶೇಷ ಆತ್ಮರುಗಳ ಸಂಕಲ್ಪರೂಪಿ ಬುದ್ಧಿಯ ಭೋಜನವನ್ನು ಮೊದಲು ಸ್ವಯಂ ನೀವು ಚೆಕ್ಕಿಂಗ್ ಮಾಡಿಕೊಳ್ಳಿರಿ. ಸದಾ ಈ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು. ಪ್ರತಿ ಸಂಕಲ್ಪ ಮಾಡುವುದಕ್ಕಿಂತ ಮೊದಲು ಈ ಸಂಕಲ್ಪ ತಂದೆಯ ಸಮಾನ ಆಗಿದೆನಾ ಎಂದು ಚೆಕ್ಕಿಂಗ್ ಮಾಡಿಕೊಳ್ಳಬೇಕು. ಚೆಕ್ಕಿಂಗ್ ಮಾಡಿಕೊಳ್ಳದೆ ವಿನಃ ಯಾವ ಸಂಕಲ್ಪವೂ ಮಾಡಬಾರದು. ಒಂದು ವೇಳೆ ಮಾಡಿದರೆ ಸ್ವಯಂ ನೀವೇ ಮೋಸ ಹೋಗುತ್ತೀರಿ. ಪ್ರತಿಯೊಂದು ಸಂಕಲ್ಪವನ್ನು ಮೊದಲು ಚೆಕ್ ಮಾಡಿಕೊಳ್ಳಿರಿ. ನಂತರ ಮಾತು ಮತ್ತು ಕರ್ಮದಲ್ಲಿ ತರಬೇಕು. ಈ ಮಾತನ್ನು ಮರೆಯುವುದರಿಂದಲೇ ಶೂದ್ರತನದ ವಿಷದ ಸಂಸ್ಕಾರಗಳು ಮಿಕ್ಸ್ ಆಗುತ್ತವೆ ಹಾಗೂ ತಂದೆಯ ಸ್ಮೃತಿ ಮತ್ತು ಸಮರ್ಥಿ ಸ್ವರೂಪದಿಂದ ಮೂರ್ಛಿತರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.